ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಬಹುಶಃ ಎಲ್ಲ ಕೂಡ ಗ್ರಾಮಾಂತರ ಭಾಗಗಳಲ್ಲಿ, ಹಳ್ಳಿಗಳ ಪ್ರದೇಶದಲ್ಲಿ ಈ ಬುಡುಬುಡಿಕೆ ಇಟ್ಕೊಂಡು ವೇಷಧಾರಿಯಾಗಿ ಬರುವಂಥವರು ಸಹಜವಾಗಿ ನೀವು ನೋಡೇ ಇಡ್ತೀರಿ. ಆದರೆ ಅವರು ಕೆಲವರು ಮುಂಜಾನೆಯ ಸಮಯದಲ್ಲಿ 4 ಗಂಟೆ 3 ಗಂಟೆಯ ಸಮಯದಲ್ಲಿ ಬಂದು ಏನೋ ಒಂದು ಈ ರೀತಿಯ ಈ ಜಾಗ ಭಾಗದಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ ಅಂತೇಳಿ ಬುಡುಬುಡಿಕೆ ಹೇಳ್ಕೊಬರ್ಬೋದು. ಹಿಂದಿನ ಕಾಲದಲ್ಲಿ ಅದು ರೂಢಿಗತವಾಗಿತ್ತು. ಆ ಸಮಯದಲ್ಲಿ ವಯೋವೃದ್ಧರಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಯಾರಾದರೂ ಕಂಡಾಗಂಥ ಸಂದರ್ಭದಲ್ಲಿ ಅಂಥವರನ್ನ ಗಮನಿಸಿ ತಮ್ಮ ಮನೆಯ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥದ್ದು, ಆ ರೀತಿಯಾಗಿ ಒಂದು ರೂಢಿಗತವಾದಂತಹ ಒಂದು ವ್ಯವಸ್ಥೆ ಹಿಂದಿನ ಒಂದು ಕಾಲದಲ್ಲಿ ನಡೀತಾ ಇತ್ತು. ಆದರೆ ಇದೇ ಒಂದು ಕರಗತ ಮಾಡಿಕೊಂಡಿರುವಂಥ ಕೆಲವರು, ಅಂದರೆ ಎಲ್ಲರೂ ಅಂತಲ್ಲ, ಈ ಒಂದು ಬುಡುಬುಡಿಕೆ ವೇಷಧಾರಿಯನ್ನು ತೆಗೆದುಕೊಂಬರುವಂಥದ್ದು. ಆದರೆ ಕೆಲವರು ಇದನ್ನ ಬಂಡವಾಳ ಮಾಡಿಕೊಂಡು ಮುಂಜಾನೆಯ ಸಮಯದಲ್ಲಿ ತಮ್ಮ ಗಣವೇಷಧಾರಿಯಾಗಿ, ಅಂದರೆ ಇದೇ ರೀತಿಯಾಗಿ ಬುಡುಬುಡಿಕೆ ಒಂದು ವೇಷವನ್ನು ತೊಟ್ಟುಕೊಂಡು ಬುಡುಬುಡಿಕೆಯನ್ನು ಆಡಿಸ್ಕೊಂಡು ಬೀದಿ ಬೀದಿಗಳಲ್ಲಿ ಹೋಗುವಂಥದ್ದು. ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡ ದೇವನಪುರ ಒಂದು ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ ಸ್ನೇಹಿತರೆ. ಏನಾಗಿದೆ ಅಂದರೆ, ನೀವೆಲ್ಲರೂ ಕೂಡ ಅಂಥವ್ರು ಬಂದಂಥ ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕು. ಮನೆ ಬಳಿ ಅವ್ರು ಏನೇ ಒಂದು ಪ್ರವೋಕ್ ಮಾಡಿರ್ಬೋದು ಅಥವಾ ಏನೇ ಒಂದು ಹೇಳಿದ್ರು ಸಹ ಅಂಥವರ ಮಾತಿಗೆ ಮರುಳಾಗದೆ ನೀವು ಅಂಥವ್ರನ್ನು ವಾಪಸ್ ಕಳಿಸ್ಬೇಕು. ಒಂದು ವೇಳೆ ಏನಾದರೂ ಅವರು ಜಾಸ್ತಿ ಮಾಡಿ ಮನೆ ಹತ್ರ ಬರುವಂಥದ್ದು, ಏನಾದರೂ ಡಿಮ್ಯಾಂಡ್ ಮಾಡುವಂಥದ್ದು, ಇಲ್ಲ ಇನ್ನಷ್ಟು ಪ್ರವೋಕ್ ಮಾಡಿ ಮನೆ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ನೀವು ಕೂಡಲೇ 112ಗೆ ಫೋನ್ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರೆ ಅಂಥವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಏನಾಯಿತು ಅಂತಂದರೆ, ನಿನ್ನೆ ಹೆಗ್ಗಡ ದೇವನಪುರದಲ್ಲಿ ಇದೇ ಒಬ್ಬ ಬುಡುಬುಡಿಕೆ ವೇಷಧಾರಿಯಾಗಿ ಬಂದಂಥ ವ್ಯಕ್ತಿ ಸೀದಾ ಅಲ್ಲಿ ವಿನೋದ್ ಅಂತೇಳಿ ಒಬ್ಬ ದಂಪತಿಯ ಮನೆಗೆ ಹೋಗಿದ್ದಾನೆ. ಅಲ್ಲಿ ಇಲ್ಲ ನಿಮ್ಮ ಮನೆ ಸರ್ವನಾಶ ಆಗುತ್ತೆ. ಆಕೆ ಕೂಡ ಪ್ರೆಗ್ನೆಂಟ್ ಇರುವಂಥ ಲೇಡಿ, ಮತ್ತು ಆ ದಂಪತಿ ಕೂಡ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಈತ ನೇರವಾಗಿ ಆ ಮನೆ ಮುಂಭಾಗದಲ್ಲಿ ಹೋಗಿದ್ದಾನೆ. ಇಲ್ಲ ನಿಮ್ಮ ಮನೆ ಸರ್ವನಾಶ ಆಗುತ್ತೆ, ನಿಮಗೆ ಒಂದು ಸಮಸ್ಯೆ ಇದೆ, ನಿಮಗೆ ಅದು ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಈ ಮನೆಯಲ್ಲಿ ಒಂದು ಸಾವಾಗುತ್ತೆ ಅಂತೇಳಿ ಅವರಿಗೆ ಆ ರೀತಿಯಲ್ಲಿ ಬುಡುಬುಡಿಕೆ ಆಡಿಸಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮಂಥ ದಂಪತಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ನಮ್ಮ ಮನೆಗೆ, ಇಲ್ಲ ಸ್ವಾಮೀಜಿ ಈ ಒಂದು ಸಮಸ್ಯೆ ಪರಿಹಾರ ಇಲ್ವಾ, ಏನಾದರೂ ಪರಿಹಾರ ಇದೆ ಅಂತ. ಇಲ್ಲ, ಒಂದು ಪರಿಹಾರ ಇದೆ. ಒಂದು ಕುಡಿಕೆಯಲ್ಲಿ ನೀವು ಗ್ರಾಮದ ಚಿನ್ನದ ಒಂದು ಏನಾದರೂ ಒಂದು ವಸ್ತುವನ್ನು ಅಲ್ಲ ಹಾಕಿ ಆ ಒಂದು ಕುಟಿಕೆಯಲ್ಲಿ ಒಂದು ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಆನಂತರ ಅವರಿಗೆ ಫ್ಯಾಮಿಲಿಯನ್ನು, ಅಂದರೆ ಅವ್ರ ದಂಪತಿಯನ್ನು ಒಪ್ಪಿಸಿದ್ದಾನೆ. ಕೂಡಲೇ ಮನೆಯ ಒಂದು ಹಾಲ್ ಏನಿದೆ ಆ ಹಾಲಲ್ಲಿ ಪೂಜೆಯನ್ನು ಹಾಕಿಸೋ ರೀತಿಯಲ್ಲಿ ಕುತ್ಕೊಂಡು ಅಕ್ಕಿ ಇಟ್ಟು ಅದರ ಮೇಲೆ ಮಣ್ಣಿನ ಮಡಿಕೆಯನ್ನು ಇಟ್ಟು ಅದರ ಮೇಲೆ ಒಳಗಡೆ ಅವರ ಮನೆಯಲ್ಲಿರುವಂಥ ಸುಮಾರು ಒಂದು ಚಿನ್ನದ ಒಂದು ಸರ ಏನಿದೆ ಆ ಚಿನ್ನದ ಸರವನ್ನು ಒಳಗಡೆ ಸುಮಾರು 1.5 ಲಕ್ಷ 2 ಲಕ್ಷ ಬೆಲೆ ಬಾಳುವಂಥ ಒಂದು ಚಿನ್ನದ ಸರವನ್ನು ಅದರಲ್ಲಿ ಹಾಕ್ಸಿದ್ದಾನೆ. ಆನಂತರ ಒಂದು ದಾರವನ್ನು ತೆಗೆದುಕೊಂಡು ಪೂರ್ತಿ ಆ ಕುಡಿಕೆಗೆ ಕಟ್ಟಿ ಏನೋ ಒಂದು ಪೂಜೆ ಮಾಡೋ ಥರ ಮಾಡಿದ್ದಾನೆ. ಆ ಕ್ಷಣಾರ್ಥದಲ್ಲಿ ಅಲ್ಲಿನ ಒಳಗಡೆ ಇದ್ದಂಥ ಚಿನ್ನದ ಸರ ಅವರನ್ನು ಕಣ್ಣು ಮುಚ್ಚಿ ಈ ನಿಮಿಷದವರೆಗೂ ಬಿಡಬೇಡಿ, ನಿಮಗೆ ಒಂದು ಮಾಟ ಮಂತ್ರ ಎಲ್ಲ ಯಾರೋ ಮಾಡಿಸಿದಾರಲ್ಲ ಅದೆಲ್ಲ ಬಿಟ್ಟು ಹೋಗಬೇಕು ಅನ್ನೋ ಕಾರಣಕ್ಕೆ ಅವರನ್ನ ಕಣ್ಣು ಮುಚ್ಚಿ ಆ ಒಳಗಡೆ ಇದ್ದಂಥ ಚಿನ್ನದ ಸರ ಎಗರಿಸಿ ಜೇಬಲ್ಲಿ ಇಟ್ಕೊಂಡು ಇನ್ನು ಕೆಲವು ಹೊತ್ತು ಆಗೋವರೆಗೂ 1 ಗಂಟೆಗಳಾಗೋವರೆಗೂ ನೀವು ಯಾವುದೇ ಕಾರಣಕ್ಕೂ ಬಿಟ್ಟಬೇಡಿ ಅಂತೇಳಿ ಆನಂತರ ಆ ಚಿನ್ನ ಸರ ಇಟ್ಕೊಂಡು ಪೂಜೆ ಮಾಡಿ ಅಲ್ಲಿಂದ ಪರಾರಿ ಆಗಿರುವಂಥದ್ದು. ಆದರೆ ಅವ್ರ ಕ್ಷಣದ ಎಲ್ಲೋ ಒಂದು ಕಡೆ ಅನುಮಾನ ಬರುತ್ತೆ, ಇಷ್ಟು ಬೇಗ ಆಯ್ತಾ ಹೊರಟೋಗ್ಬಿಟ್ನಲ್ಲ ಏನು ಎತ್ತ ಅಂತೇಳಿ ಅನುಮಾನ ಬಂದು ಆ ಕುಡಿಗೆಯಲ್ಲಿರುವಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಏನಿರಲ್ಲ, ಯಾವುದೋ ಕಬ್ಬಿಣದ ಏನೋ ಒಂದು ವಸ್ತು ಇರುತ್ತೆ. ಆನಂತರ ಅವರಿಗೆ ಮೋಸವಾಗಿದ್ದಂಥದ್ದು ಗೊತ್ತಾಗಿದೆ. ಈಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದೂರನ್ನು ಕೊಟ್ಟಿದ್ದಾರೆ. ಇದು ಕೇವಲ ಇದೇ ಮೊದಲಲ್ಲ, ಈ ಥರ ಒಂದು ಬುಡುಬುಡಿಕೆ ಹೇಳ್ತೀನಿ, ನಿಮ್ಗೆ ಏನಾದರೂ ಭವಿಷ್ಯ ಹೇಳ್ತೀನಿ ಅಂತೇಳಿ ಮನೆ ಬಳಿ ಬರುವಂಥವ್ರು, ಏನೋ ಒಂದು ಸ್ವಾಮೀಜಿಗಳ ವೇಷ ತೊಟ್ಟು ಓಡಾಡುವಂಥವ್ರು ಇದೇ ಮೊದಲಲ್ಲ. ಹಿಂದೆಯಿಂದಲೂ ಕೂಡ ಈ ರೀತಿಯಾಗಿ ವೇಷವನ್ನು ತೊಟ್ಕೊಂಡು ಬಂದು ರೆಕ್ಕೆ ಮಾಡುವಂಥದ್ದು, ಕಳ್ಳತನಗಳು ಮಾಡುವಂಥದ್ದು, ಮನೆಗೆ ನುಗ್ಗಿ ಸುಲಿಗೆ ರಾಬರಿ ಮಾಡುವಂಥದ್ದು, ಅದಲ್ಲದೆ ಮನೆಯ ಒಳಭಾಗದಲ್ಲಿ ಹೋಗಿ ಅವರಿಗೆ ಏನೋ ಮಹಿಳೆಯರಿದ್ದಂಥ ಸಂದರ್ಭದಲ್ಲಿ, ಏನೋ ವಯಸ್ಸಾದೊಂದು ಇದ್ದರಂಥ ಸಂದರ್ಭದಲ್ಲಿ ಅವರ ಬಳಿ ಹೋಗಿ ಬುಡುಬುಡಿಕೆ ಆಡಿಸ್ಕೊಂಡು ಅವರಿಗೆ ಮಾತುಗಳು ಬೇರೆ ಬೇರೆ ರೀತಿಯಲ್ಲಿ ಏನೋ ಅವ್ರ ಮನೆಯಲ್ಲಿ ಏನೋ ಸಮಸ್ಯೆಗಳಿರುತ್ತೆ ಅಂಥವ್ರನ್ನ ಈತ ಪ್ರವೋಕ್ ಮಾಡುವಂಥ ರೀತಿಯಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ಈ ಥರ ಪೂಜೆಗಳನ್ನು ಮಾಡಬೇಕು, ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತೇಳಿ ಬೇರೆ ಬೇರೆ ರೀತಿಯ ಕಥೆಗಳನ್ನು ಕಟ್ಟಿ ಅವರನ್ನು ತಮ್ಮ ಮಾತುಗಳನ್ನು ನಂಬುವ ರೀತಿಯಲ್ಲಿ ತಮ್ಮತ್ತ ಸೆಳ್ಕೊಂಡು ಅವರಿಗೆ ವಂಚನೆ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರುವಂಥ ಕೆಲ ವ್ಯಕ್ತಿ ಕಳ್ಳ ಸ್ವಾಮೀಜಿಗಳು ಇರುವಂಥದ್ದು. ಹೀಗಾಗಿ ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕಾಗಿದೆ. ಹೀಗಾಗಿ ಸದ್ಯ ಈಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಬೆಂಗಳೂರು ಉತ್ತರದ ದೇವರಪುರ ಅಂತೇಳಿ ಹೆಗ್ಗಡ ದೇವರಪುರದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ಸದ್ಯ CCTVಲೆಲ್ಲ ರೆಕಾರ್ಡ್ ಆಗಿದೆ. ಮತ್ತು ಅವ್ರ ಕುಟುಂಬಸ್ಥರು ಕೂಡ, ಆ ದಂಪತಿ ಕೂಡ ಒಂದು ಮಾತನಾಡಿರುವಂಥದ್ದು, ಈ ಥರ ಇನ್ಸಿಡೆಂಟ್ ಆಯಿತು, ನಮ್ಗೆ ಈ ಥರ ಮೋಸ ಮಾಡಿದ್ರು ಅಂತೇಳಿ ಸದ್ಯ ಆ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಆಸಾಮಿ ಸಿಕ್ಕಂಥ ಬಳಿಕ ಈತ ಕೇವಲ ಇವರೊಬ್ಬರಿಗೆ ಈ ಥರ ಮಾಡಿರುವಂಥದ್ದು, ಅದು ಹಿಂದೆ ಬೇರೆಯವರಿಗೆ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ಕಡೆ ಅಂದರೆ ಜಾಗಗಳಲ್ಲಿ ಹೋಗಿ ಈ ಥರ
ಆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಈ ಥರ ಹೋಗಿ ಅಂತ ಪ್ರವೋಕ್ ಮಾಡಿ ಅಂಥವ್ರಿಗೆ ಬಿಸಿ ಮುಟ್ಟಿಸೋ ಅಂದರೆ ಅಲ್ಲಿ ಅವರನ್ನು ಪ್ರವೋಕ್ ಮಾಡಿ ಅಲ್ಲಿ ಸುಲಿಗೆ ವಂಚನೆ ಮಾಡುವಂಥದ್ದು ಮೋಸ ಮಾಡುವಂಥದ್ದು ಮಾಡಿದಾನೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅದು ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ, ಆ ಆಸಾಮಿ ಸಿಗಬೇಕಾಗಿರುವಂಥದ್ದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡ ಫೇಸ್ಬುಕ್ ಮತ್ತು ವಾಟ್ಸಪ್ಪನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಮುಂದೆ ಇಂಥ ಕಳ್ಳ ಸ್ವಾಮೀಜಿಗಳು, ಇಂಥ ಜ್ಯೋತಿಷಿಗಳು, ಕಳ್ಳತನ ಅಂದರೆ ನಕಲಿ ಸ್ವಾಮೀಜಿಗಳೇನಿರ್ತಾರೆ ಅಂತ ಈ ಜ್ಯೋತಿಷಿ ಹೇಳ್ತೇವೆ ಅಂತ ಏನು ಬರ್ತಾರೆ ಅಂತ ಬುಡ್ಬುಡ್ಕಿ ಅವ್ರ ಜೊತೆ ಅಲರ್ಟ್ ಆಗಿರಿ ಅನ್ನೋದೇ ನಮ್ಮ ಸಂದೇಶ ಸ್ನೇಹಿತರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.